ನಮಸ್ತೆ ರೈತ ಬಂದವರೇ. ನಾವು ಇವತ್ತಿನ ದಿವಸ ಹಿರೇಕೆರೂರು ತಾಲೂಕು ಜೋಗುಳಿ ಗ್ರಾಮದ ನಾಗಪ್ಪ ಶಿವಪ್ಪ ತಳವಾರ್ ಅವರ ಹೊಲದಲ್ಲಿ ದೊಣ್ಣಮೆಣಸಿಕಾಯಿ ಹೊಲದಲ್ಲಿ ನಮ್ಮ ನವಭಾರತ ಫರ್ಟಿಲೈಸರ್ ಲಿಮಿಟೆಡ್ ಕಂಪನಿಯಿಂದ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ನಾವು ಆ ರೈತರು ಯೂಸ್ ಮಾಡಿರ್ತಕ್ಕಂಥದ್ದು ಏನೇನು ಯೂಸ್ ಮಾಡಿದ್ದಾರೆ, ಈ ಮೆಣಸಿನಕಾಯಿಗೆ ಸಂಬಂಧಪಟ್ಟಂಗೆ ಏನು ಯೂಸ್ ಮಾಡಿದ್ದಾರೆ, ಏನು ಬಿಟ್ಟಾರೆ ಅನ್ನೋದ್ರ ಬಗ್ಗೆ ಅವ್ರ ಬಾಯಲ್ಲಿ ತಿಳ್ಕೊಳ್ಳೋಣ. ಅವ್ರ ಜೊತೆ ಮಾತಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಏನು ನಿಮ್ಮ ಹೆಸರು ಏನು ಸರ್? ಹೆಸರು ನಾಗಪ್ಪ ಶಿವಪ್ಪ ತಳವಾರ ಅಂತ. ನಾವು ದೊಣ್ಣೆ ಮೆಣಸಿನಕಾಯಿ ಮಾಡಕತ್ತಿ ಇದು ಮೂರನೇ ಬೆಳೆ ಸರ್. ಮೂರನೇ ಬೆಳೆ. ಓಕೆ. ಮೂರನೇ ಬೆಳೆ. ಒಂದನೇ ವರ್ಷ ನಿಮ್ಮ ನವಭಾರತದ ರಾಸಾಯನಿಕ ಗೊಬ್ಬರಗಳನ್ನು ಬಿಟ್ಟು ಅಲ್ಲ, ಒಂದನೇ ವರ್ಷ ಎಷ್ಟನೇ ವರ್ಷದಿಂದ? ಈಗ 2 ವರ್ಷದಿಂದ. ಎಷ್ಟು ವರ್ಷದಿಂದ ಯೂಸ್ ಮಾಡಕತ್ತೀರಿ? ಇದನ್ನ ನೀವು 4 ವರ್ಷದಿಂದ ಯೂಸ್ ಮಾಡಕತ್ತೀರಿ. ಏನೇನು ಯೂಸ್ ಮಾಡ್ತಾ ಇದ್ದೀರಿ? ನಿಮ್ಮ ಏನು ಯೂಸ್ ಮಾಡೋದು ನಮ್ಮ ಸರ್? ಓಕೆ. ತೊಳಗೊಬ್ಬರ ಏನು ಕೊಟ್ರಿ? ಮೊದಲು ತೊಳಗೊಬ್ಬರ ಇಂಜೆಮಿಲ್ಲ ವಿಜಯಗ್ರೋಮಿನ ಫಸ್ಟ್ ಒಂದು ಸಾರಿ ಕೊಟ್ಟು ಮತ್ತೆ ಮೇಲ್ ಗೊಬ್ಬರ 2 ಟೈಮ್ ಕೊಟ್ಟವ್ರಿ. 2 ಟೈಮ್ ಕೊಟ್ರಿ. ಇದರಲ್ಲಿ ಏನಂತಂದ್ರೆ ಫರ್ಟಿಲೈಸರ್ಗಿಂತ ನಿಮ್ಮ ವಿಜಯಗ್ರೋಮಿನ ಗೊಬ್ಬರ ಐತಲ್ಲ, ಗಿಡ ಹಸಿರಾಗಿರ್ತೈತಿ. ಆಮೇಲೆ ಭೂಮಿಯ ಫಲವತ್ತತೆ ಕಾಪಾಡ್ತದೆ. ಓಕೆ ಓಕೆ. ಎರಡನೇದು ಯಾವುದೇ ರೋಗ ನಿರೋಧಕ ಶಕ್ತಿಯನ್ನು ಕಂಟ್ರೋಲ್ ಮಾಡ್ತೈತಿ. ಆಮೇಲೆ ಭೂಮಿಯನ್ನ ಎರೆಹುಳನ್ನು ಕಾಪಾಡ್ತೈತಿ. ಓಕೆ ಓಕೆ. 2 ಸಂಚಿತಿನ ಇನ್ಕ್ರೀಸ್ ಮಾಡ್ತೈತಿ. ಓಕೆ. ಆಮೇಲೆ ನಂತರ ಏನ್ ಮಾಡ್ತೈತಿ ಅಂತಂದ್ರೆ ಯಾವತ್ತು ನೋಡಿದ್ರೆ ಹಚ್ಚಸರಾಗಿರ್ತೈತಿ. ಅದಾದ್ಮೇಲೆ ಗೊಬ್ಬರ ಎಲ್ಲ ಹಾಕಿ ಆದ್ಮೇಲೆ ವಿಜಯಗ್ರೋಮಿನೆಲ್ಲ 2 ಟೈಮ್ 3 ಟೈಮ್ ಹಾಕಿ ನಿಂತೀರಿ. ಅದಾದ್ಮೇಲೆ ಮತ್ತೆ ಏನೇನು ಯೂಸ್ ಮಾಡಿರಿ ನೀವು? ಆಮೇಲೆ ನಿಮ್ದು ಇಂಜೆಮಿಲ್ ಹಾಕಿ. ಇಂಜೆಮಿಲ್ ಗ್ರೋತ್ ಎಷ್ಟು ಸರಿ ಸ್ಪ್ರೇ ಮಾಡಿರಿ? 3 ಸರಿ ಸ್ಪ್ರೇ ಮಾಡಿರಿ. ಆಮೇಲೆ ಜೇಮ್ಸ್ ಬಾಂಡ್. ಒಳಗೆ ಏನೈತಿ ಅಂದ್ರೆ ಸಣ್ಣ ಹುಳ ಇರ್ತದೆ, ಹಸರು. ಓಕೆ. ಆಮೇಲೆ ಬಿಳಿ ನೊಣ ಇರ್ತೈತಿ. ಆಮೇಲೆ ಕಾಯಿ ಕೊರಕ ಹುಳ ಇರ್ತೈತಿ, ಕಾಂಡ ಕೊರಕ ಅದೊಂದು ಇರ್ತೈತಿ. ಇದು ಮಾಡಿದ್ರಿಂದ ಮಾಡಿದ ಸಾಯಂಕಾಲ ಬಂದು ನೋಡಿದ್ರೆ ಹುಳ ಹಾಲ ಎಲ್ಲಿ ಮೇಲೆ ಒಣಗಿರ್ತೈತಿ. ಇಷ್ಟು ಶಕ್ತಿಯುತ ಐತಿ ಅಂತ. ಇದು ಯೂಬಾ ನುಟ್ರಿಕೆ ಆಯ್ತು. ಓಕೆ. ಆಮೇಲೆ ಯಾವುದೇ ತರ ಚುಕ್ಕಿ ರೋಗ ಯಾವುದೇ ಬರೋದಿಲ್ಲ. ಮೈಟ್ಸ್ ಆಗಲಿ ಇದ್ರ ಜೊತೆ ಒಂದು ವಿಜೇತ್ ಅಂತ ಪೌಡರ್ ಐತಿ, ಅದು ಆ ಕಡೆ ಐತಿ. ಅಲ್ಲಿ ಕೆರೆಜಿಗೆ ಇಲ್ಲ, ಹುಳ ಇಲ್ಲ. ಆಮೇಲೆ ಗಿಡ ಎಲ್ಲಿ ನೋಡಿದ್ರೆ ಹಚ್ಚಸರಾಗಿ. ನೀವು ಒಟ್ಟಾರೆ ನೀವು ಈ ಔಷಧಿಗಳು ಗೊಬ್ಬರಗಳನ್ನು ಯೂಸ್ ಮಾಡೋ ದೃಷ್ಟಿಯಿಂದ ನಿಮಗೆ ಒಳ್ಳೇದು ಅನ್ಸುತ್ತೆ? ಖರ್ಚು ಕಡಿಮೆ, ಲಾಭ ಭಾಳ. ಏನೇನು ಚೇಂಜ್ ಆಗೈತೆ ನಿಮಗೆ ಗಿಡದಲ್ಲಿ? ದೊಣ್ಣಮೆಣಸಿನಕಾಯಿ ನೀವು 2-3 ವರ್ಷದಿಂದ ಯೂಸ್ ಮಾಡಕತ್ತೀನಿ. ಏನೇನು ಬದಲಾವಣೆ ಆಗಿದೆ? ಈಗೆಲ್ಲ ಎಷ್ಟು ಯೂಸ್ ಮಾಡಿದ್ರು? ಕಾಯಿ ಸೈಜ್ ತೂಕ ಆಮೇಲೆ ಮೋಪು ಎಷ್ಟು ಕಟಾವ್ ಆಗೈತಿ? ಒಂದೇ ಸರ ಕಟಾವ್. ಒಂದು ಟೈಮಿಗೆ ಇನ್ನು ಎಷ್ಟು ಟೈಮ್ ಕಟಾವ್ ಆಗ್ಬೋದು? ಇದು ಇನ್ನೂ 4 ಟೈಮ್ ಕಟಾವ್ ಆಗ್ಬೋದು. ಇನ್ನೂ ಟೈಮ್ ಕಟಾವ್. ಯಾಕಂದ್ರೆ ಇದು ಯಾವುದೇ ರೋಗ ನಿರೋಧಕ ಶಕ್ತಿ ಹೆಚ್ಚು ಬರುತ್ತೆ. ಆಮೇಲೆ ಹಾಳಂತರ ಹಾಳಾಗಲ್ಲ. ಗಿಡ ಹಾಳಾಗಲ್ಲ. ಭೂಮಿ ಶಕ್ತಿ ಇರ್ತೈತಿ. ಆಮೇಲೆ ಫಲವತ್ತತೆ ಕಾಪಾಡ್ತೈತಿ. ಒಳ್ಳೆ. ಆಮೇಲೆ ಇದು ನವಭಾರತದ ಕ್ರಿಮಿ ಕೀಟಗಳು ಅಂದ್ರೆ ಏನು ಅಂತಂದ್ರೆ ಮನುಷ್ಯನಿಗೆ ಅಪಾಯ ಇಲ್ಲ, ಭೂಮಿಗೆ ಅಪಾಯ ಇಲ್ಲ. ಭೂಮಿಗೆ ಎಫೆಕ್ಟ್ ಇಲ್ಲ, ಸಸ್ಯಗಳಿಗೆ ಎಫೆಕ್ಟ್ ಇಲ್ಲ, ಮನುಷ್ಯನಿಗೆ ತೊಂದರೆ ಇಲ್ಲ. ಮಾರ್ಕೆಟಿಗೆ ನೀವು ಇವೆಲ್ಲ ತಗೊಂಡು ಏನಂತಾರೆ? ಮಾರ್ಕೆಟ್ಗೆ ಹೂವಟಿಗೆನ ಚೆನ್ನಾಗೈತಿ ಆಮೇಲೆ ಅಂತಾರ. ಆಮೇಲೆ ಶೈನಿಂಗ್ ಇರ್ತೈತಿ. ರೇಟ್ ಕೂಡ ಮಾರ್ಕೆಟ್ ಒಳಗ ಒಂದು ಗುಣಮಟ್ಟ ಕಾಪಾಡ್ತೈತಿ. ಆಮೇಲೆ ರೈತರಿಗೆ ನೋಡಾಟೆ ಖುಷಿ ಅನಿಸ್ತೈತಿ. ಎಡ್ಡಿಲ್ಲಪ್ಪ ಅಂತ. ಎಷ್ಟು ಎಕರೆ ಐತಿ ಇದು? 27 ಗುಂಟೆ ಐತಿ. 27 ಗುಂಟೆದ 29 ಪ್ಯಾಕೆಟ್ ಅವತ್ತು ಹರಿದ್ವಿ. ಒಂದೇ ಬೀಡಿಗೆ 6 ಕ್ವಿಂಟಲ್ ಬಂದೈತಿ. 6 ಕ್ವಿಂಟಲ್ ಮಾತಿ. ಅಲ್ಲ, ಈ ಓಟು ಕಂಪ್ಲೀಟ್ ಆಗತ್ತಿಗೆ ನೀವು ಎಷ್ಟು ನಿಮಗೆ ಲಾಭ ಬರ್ಬೋದು? ನಾವು ಈಗ 2 ವರ್ಷದಿಂದ ನಿಮ್ಮ ನವಭಾರತದ ಗೊಬ್ಬರ ಔಷಧಿ ಸಿಂಪರಣೆ ಮಾಡಿ ಒಂದು 3.5 ಲಕ್ಷ ರೂಪಾಯಿ ಬೆಳೆ ಬಂದಿದ್ದು. ಇಷ್ಟರಲ್ಲೇ 27 ಗುಂಟೆಲ್ಲೇ ಎಲ್ಲ ಖರ್ಚು ಕಳ್ಕೊಂಡು ನಿಮಗೆ 3.5-4 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಅಂದ್ರೆ ಮಿನಿಮಮ್ ಬೆನಿಫಿಟ್. ಈ ಸಲ ಏನು ನಿರೀಕ್ಷೆ ಮಾಡಿರಿ ನೀವು? ಈ ಸಲ ಒಂದನೇ ಸಲಕ್ಕಿಂತ ಹೆಚ್ಚಿನ ಆದಾಯ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ವಿ. ಆದ್ರೆ ಮಳೆ ವಾತಾವರಣ ಕಷ್ಟ ರೈತರಿಗೆ. ಆದ್ರೂ ಕೂಡ ನಿಮಗೆ ನಿರೀಕ್ಷೆ ಐತಿ. ಗಿಡ ಚೆನ್ನಾಗಿ ಯಾವುದೇ ತೊಂದರೆ ಇಲ್ಲ. ಇದ್ರೊಳಗೆ ನಾವು ಏನು ಕಾಪಾಡ್ಬೇಕು ಅಂದ್ರೆ ರೈತರು ಕಳೆಯನ್ನು ಕಾಪಾಡ್ಕೋಬೇಕು. ಆಮೇಲೆ ಈ ಸೂಪರ್ವೈಸರ್ಗಳು ಕೂಡ ಅಲ್ಲಿ ಒಂದು ಮಾಹಿತಿ ತಗೋಬೇಕು. ಟೈಮ್ಗೆ ನಾವು ಗೊಬ್ಬರ ಹೊಡಿಬೇಕು. ಕೊಟ್ಟಿದ್ದೀರಿ. ಮಾಡಿಲ್ಲ ಅವರು ಬರ್ರಿ ಹೊಲಕ ಅಂದ್ರೆ ಬಂದು ಹೋಗ್ತಾರ. ಅವ್ರನ್ನ ಸ್ವಲ್ಪ ನಾವು ಇವಾಗ ಕಾಂಟ್ಯಾಕ್ಟ್ ಒಳಗೆ ಇರ್ಬೇಕು. ನಿಮಗೆ ಇದೆಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೇದು ಅನ್ಸೈತಿ. ಅಂಗಡಿಯಾಗ ರಾಸಾಯನಿಕ ಗೊಬ್ಬರಕ್ಕೂ ಮತ್ತೆ ರಾಸಾಯನಿಕ ಅದು ಫರ್ಟಿಲೈಸರ್ ದೊಡ್ಡ ರೊಕ್ಕ, ಆದ್ರ ಕಡಿಮೆ ರೋಗ ಜಾಸ್ತಿ, ಭೂಮಿಯನ್ನು ಕಾಪಾಡೋದಲ್ಲ. ಆಮೇಲೆ ಮನುಷ್ಯನಿಗೆ ಅಪಾಯ. ಇದನ್ನ ಯೂಸ್ ಮಾಡಿದ್ರಿಂದ ಭೂಮಿನೂ ಫಲವತ್ತತೆ ಕಾಪಾಡ್ತೈತಿ, ಬೆಳೆಗಳನ್ನು ಫಲವತ್ತತೆಯಾಗಿರ್ತೈತಿ, ರೈತರಿಗೆ ಆದಾಯ ಸಿಗ್ತೈತಿ.
ಎಲ್ಲ ರೈತರು ಉಪಯೋಗ ಮಾಡಿದ್ರಂತೂ ಇನ್ನೂ ಒಳ್ಳೇದು. ಎಲ್ಲ ರೈತರು ಯೂಸ್ ಎಲ್ಲ ಮಾಡ್ಬೋದು. ರೈತರು ಯೂಸ್ ಮಾಡ್ತೀವಿ. ನಾವು ಯೂಸ್ ಮಾಡಿದ್ರೆ ಒಂದು 4-5 ಮಂದಿ ರೈತರು ಹೇಳಿವಿ, ಮಾಡ್ಯಾರ, ಕೊಡ್ಸೇವಿ, ಎಲ್ಲ ಮಾಡೇವಿ, ಎಲ್ಲ ಬೆಳೆ ಬೆಳಿತಾರ. ಯಾರಾದ್ರೂ ಬಂದು ನೋಡಬಹುದು. ಈ ನಾವು ಭಾರತದ ಬೀಜ, ಗೊಬ್ಬರ, ಆಮೇಲೆ ಔಷಧಿ ಸಿಂಪಡಣೆ ಮಾಡಿದ್ಮೇಲೆ ಬೆಳೆ ಹೆಂಗೈತೆ ಅಂತ ಯಾರು ನೋಡ್ಬೋದು. ಆಯ್ತು. ಈಗ ಕಂಪ್ನಿಗೆ ಏನಾಗ ಇಷ್ಟ ಆಗಿದೆ? ಕಂಪ್ನಿಗೆ ಏನಂದ್ರೆ ಕಂಪ್ನಿಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ವಿ. ಯಾಕಂದ್ರೆ ಇವತ್ತಿನ ಇದ್ರೊಳಗ ಇಂಥ ಕಲಿಯುಗದಲ್ಲಿ ಇಂಥ ಸ್ಪೀಡ್ ಇದ್ದ ದುನಿಯಾದೊಳಗೆ ಇನ್ನು ನಾವು ಬರ್ದಾರ ನಮಗೆ ರೈತರಿಗೆ ಯೋಗ್ಯವಾದ ಗೊಬ್ಬರ ಔಷಧಿ ಕೊಡ್ತಾರ ಅನ್ನೋದು ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತಾ ಇರ್ತೀವಿ. ಥ್ಯಾಂಕ್ಸ್ ಸರಿ. ನೋಡ್ತೀವಿ ಕ್ಲಿಯರ್ ಮಾತು ನೋಡ್ರಿ 20 ನೋಡ್ರಿ ಏನ್ರ ಅದ್ರೊಳಗೆ ಮಿಸ್ಟೇಕ್ ಆಗೈತೆ. ಮಿಸ್ಟೇಕ್ ಅವ್ರು ತಗೋದು ಇಲ್ಲ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀವಿ.